ನಮಸ್ಕಾರ ರೈತ ಬಾಂಧವರೇ, ಇದು ಒಂದೇ ಗಾಲಿಯ ಕಳೆನಾಶಕ ಯಂತ್ರ. ನಿಮಗೆ ಇದು 6 ಇಂಚಿನಿಂದ ಅಂದರೆ ಚಿಕ್ಕ ಕುಂಟೆ 6 ಇಂಚಿನಿಂದ ಹಿಡಿದು ನೀವು ಈ ಥರ ದೊಡ್ಡ ಸೈಜು 20 ಇಂಚಿನ ಮಟ್ಟ ಕುಂಟೆ ಆ ಮಿಷನಿಗೆ ಬರುತ್ತೆ. ಇದರಲ್ಲಿ ನೀವು ಹೊಡಿಬೋದು. ಮತ್ತು ನೀವು ತರಕಾರಿ ಮೆಕ್ಕೆಜೋಳ, ರಾಗಿ, ಯಾವುದೋ ಎನಿವನ್ ಒಟ್ಟು 6 ಇಂಚಿನಿಂದ ಹಿಡಿದು 20 ಇಂಚಿನ ಮಟ್ಟ ಸಾಲಲ್ಲಿ ಯಾವುದರಲ್ಲಿ ಬೇಕಾದರೂ ಹೊಡಿಬೋದು. ಮತ್ತು ಇದರಲ್ಲಿ ನಿಮಗೆ 2 ಥರ ಟಿಲ್ಲರು, ಮತ್ತು ಮಡಿಕೆ, ಮತ್ತು ಬೆಡ್ ಮೇಕರು, ಮತ್ತು 10 ಇಂಚಿನ ಕುಂಟೆ, ಈ ಥರ 20 ಇಂಚಿನ ಕುಂಟೆ, 14 ಇಂಚಿನ ಕುಂಟೆ, 16 ಇಂಚಿನ ಕುಂಟೆ. ಮಿಷಿನ್ಗೆ ನಾವು 12 ಇಂಚಿನ ಕುಂಟೆ ಹಾಕಿದ್ದೀವಿ. ಆ ಮಿಷಿನಲ್ಲಿ ಇದೇನ್ರಿ ಇದು ಬೆಳಂದೈತಲ್ಲ ಸರ್, ಇದೇ ಬೆಳಗೈತಲ್ರಿ, ಇದು ಕಡ್ದು ಬಳದು ಮಾಡಕ್ ಟಾಪ್ಲಿಂಗ್ ರೀ, ಅಡ್ಜಸ್ಟ್ಮೆಂಟಿಂಗ್ ಅಡ್ಜಸ್ಟ್ಮೆಂಟಿಂಗ್ ರೀ. ಇಲ್ಲಿ ನೋಡ್ರಿ ಸರ್, ಕುಂಟೆ ಯಾವ ರೀತಿ ನಿಮ್ಗೆ ಕಡ್ದಾಗುತ್ತೆ ಅಂತ. ಅಂದ್ರೆ ರೈತರ ಟ್ಯಾಕ್ಟ್ರಿ ಟೈಪ್ ಇರ್ತಲ್ಲ ಆ ಟೈಪ್ ಇಲ್ಲೇ ಮಾಡ್ಕೋಬಹುದು, ಹೌದೌದ್ರಿ, ಯಾವ್ದೇ ತೊಂದ್ರೆ ಇಲ್ಲ. ಹೌದು. ಮತ್ತೆ ಇದೇನ್ರಿ ಇದು ಮುಂದ್ಗಡೆ ಹಾಕಿರಲ್ಲ ಇಲ್ಲಿ ಏನಿದೆ? ಬ್ಲೇಡ್ ಸರ್, ಬ್ಲೇಡ್ ಸಿಸ್ಟಮ್ ಇರ್ತೈತ್ರಿ. ಅಂದ್ರೆ ಅಲಗ್ ಟೈಪ್ ಅದ. ಹೌದೌದ್ರಿ, ಯಾಕಂದ್ರ ಹೊಲ್ದಾಗ ಹೊಡಿತಿರ್ತೀವಲ್ಲ, ಬ್ಲೇಡ್ ಹಾಕಿಲ್ಲ ಅಂದ್ರ ಇದು ಹೊಲ್ದಾಗ ಹೋಗಿ ಸೌದು ಇದೆಲ್ಲ ಹೋಗ್ಬಿಡ್ತೈತಿ, ಹಾಳಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಾವು ಬ್ಲೇಡ್ ಸಿಸ್ಟಮ್ ಮಾಡಿದೀವಿ ಸರ್. ರೈಟ್ ಬ್ಲೇಡ್ ಸವಿತಂದ್ರ ಅಂತ ತೆಗಿಬಹುದು, ಈಸಿಯಾಗಿ ರಿಮೂವ್ ಮಾಡಿ ಒಳ್ಳೆ ಹೊಸ ಬ್ಲೇಡ್ ಹಾಕೊಂಡು ಮತ್ತೆ ಹೊಸದಾಗಿ. ಸರಿ ಅಂದ್ರೆ ಇದಕ್ಕೇನು ಇಲ್ಲಿ ಬ್ಲೇಡ್ ಸೇರ್ಸೋದ್ ಇರುತ್ತಾ ರೀ ಇದು? ಹಾ ಸರ್, ಬ್ಲೇಡ್ ಸೇರ್ಸೋದು ಇರುತ್ತೆ ಸರ್. ಈ ಟೈಪ್ ಇರುತ್ತಾ? ರೈಟ್, ಇದ್ರೊಳಗಡೆ ಬ್ಲೇಡ್ ಹಾಕೊಳ್ಳೋದು. ಹೌದು. ಏನೇನ್ ಇಂಚಿನಾಗ ಬರ್ತಾವ್ರಿ ಕುಂಟೆ? ಎಷ್ಟು ಇಂಚ್ ಬರ್ತ್ರಿ ಮಷಿನ್ಗೆ? 20 ಇಂಚಿನ 6 ಇಂಚಿನಿಂದ ಸಣ್ಣ ಸೈಜಿನ ಕುಂಟೆ 6 ಇಂಚ್ ಅಂದ್ರೆ ಚೋಟ್. ಚೋಟ್ ಸರ್. ಅಲ್ಲಿಂದ ಹಿಡ್ದ ನೀವು 2 ಫೂಟ್ 2 ಫೀಟ್ ಅಂದ್ರೆ 24 ಇಂಚ್ ವರೆಗೂ ಬರ್ತಾವ ಕುಂಟೆ ಈ ಮಷಿನ್ಗೆ. ಅಂದ್ರೆ ಈಗ ರೈತರ 6 ಇಂಚಿಂದ ಏನ್ ಬೆಳೆ ಹಾಕ್ತಾರ ಅಪ್ ಟು 2 ಫೀಟ್ ವರೆಗೂ ಎಲ್ಲಾ ಬೆಳೆಯಲ್ಲಿ ಮಷಿನ್ ಹೊಡಿಬಹುದು. ಹೌದು ಸರ್, ಎಸ್ ಸರ್. ಹೌದಾ? ಓಕೆ. ಇದು ಗಾಲಿ ಎಷ್ಟು ಇಂಚ್ ಇರ್ತೈತ್ರಿ ಇದು ವೀಲ್? ಸಿಂಗಲ್ ವೀಲ್ ಅಲ್ಲಿ ಇದು 6 ಇಂಚ್ ಇರುತ್ತೆ ಸರ್. 6 ಇಂಚ್ ಇರುತ್ತೆ, ಚೋಟ್. ಓಕೆ. ಮತ್ತೆ ಇವು ಇಂಜಿನ್ ಯಾವ ಟೈಪ್ ಬರ್ತಾವ ಸರ್? ಮತ್ತೆ ಯಾವ್ಯಾವ ಅದಾವ್ರಿ? ಇದು ಯಾವ ಸರ್ ಇಂಜಿನ್ ಇವಾಗ ಫಿಟ್ ಮಾಡಿರೋದು? ಈ ನಾವು ಒಂದೇ ಗಾಲಿಯ ಕಳೆನಾಶಕ ಯಂತ್ರದಲ್ಲಿ ನಾವು ರಿಯಲ್ ಇಂಜನ್ ಕೊಡ್ತೀವಿ. ಅದು 6.5 HP ಇದು. ಮತ್ತೆ ಇಲ್ಲ ಸರ್, ನಮ್ಗೆ 7 ಅದಕ್ಕೆ ಸ್ವಲ್ಪ ಕಸು ಇರೋದ್ ಬೇಕು, ದೊಡ್ಡದು ಬೇಕು ಅಂತಂದ್ರ ನ್ಯಾಪ್ಚನ್ ಇಂಜನ್ 7 HP ನ್ಯಾಪ್ಚನ್ ಸಿಗ್ತೈತ್ರಿ ಸರ್. ನಮ್ಗೆ ಬ್ಲಾಕ್ ಸ್ಟೋನ್ ನಲ್ಲಿ 7 HP ಬೇಕಂದ್ರೆ ಅದ್ರೊಳಗೂ ಸಿಗುತ್ತೆ ಸರ್. ನಮ್ಗೆ ಸ್ಟಿಲ್ ಒಳಗ್ ಬೇಕಂದ್ರೆ ಸ್ಟಿಲ್ ಒಳಗೂ ಸಿಗುತ್ತೆ. ಇಲ್ಲ ಸರ್, ನಮ್ಗೆ ಹೋಂಡಾ ಬೇಕು ಅಂತಂದ್ರೆ ಹೋಂಡಾನು ಸಿಗುತ್ತೆ. ನಿಮ್ ಚಾಯ್ಸ್ ಇರುತ್ತೆ, ಯಾವ್ದು HP ತಗೊಂತೀರಿ. ಇವು ಸ್ಟಿಲ್ ಹೋಂಡಾ ತಗೊಂಡ್ರೆ ಎಷ್ಟು ವರ್ಷ ಇರ್ತೈತ್ರಿ ವಾರಂಟಿ? ಹೋಂಡಾ ತಗೊಂಡ್ರೆ ನಿಮ್ಗೆ 1 ವರ್ಷ ವಾರಂಟಿ ಇರುತ್ತೆ. ಹಾಗೆ ನೀವು ಸ್ಟಿಲ್ ತಗೊಂಡ್ರೆ ಬ್ರ್ಯಾಂಡ್ ವಾರಂಟಿ 2 ವರ್ಷ. ಇದೇನ್ ಸ್ಟಿಲ್ ಸರ್? ಇದು ಸರ್, ಇಲ್ಲಿ ನೋಡ್ರಿ ಸರ್, ಇದ್ರ ಮೇಲೆ ಸ್ಟಿಲ್ ಅಂತ ಇದೆ. ಮತ್ತೆ ಹಾಗೆ ವಾರಂಟಿ ಕೂಡ ಇದ್ರ ಮೇಲೆ ಎಂಟ್ರಿ ಮಾಡಿದೀವಿ. 2 ವರ್ಷ ಬ್ರ್ಯಾಂಡ್ ವಾರಂಟಿ. ಓಕೆ. ಅಂದ್ರೆ ಈಗ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ, ಸ್ವಲ್ಪ ಜಾಸ್ತಿ ರೇಟ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ ಈ ಮಷಿನ್. ಎರಡು ಸೇಮ್ ಕೆಲಸ ಮಾಡುತ್ತೆ, ಕೆಲಸದಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ವಾರಂಟಿಯಲ್ಲಿ ಸ್ವಲ್ಪ ಕಸುವಲ್ಲಿ ಜಾಸ್ತಿ ಆಗುತ್ತೆ, ಕಸುವಲ್ಲಿ ಜಾಸ್ತಿ ಆಗುತ್ತೆ. ಓಕೆ. ಇದೆಲ್ಲ ಅಟ್ಯಾಚ್ಮೆಂಟ್ ಹಾಕ್ಬೋದು, ಈ ನೇಗ್ಲನ್ನ ಹಾಕ್ಬೋದನ್ರಿ ಇದಕ್ಕೆ? ಈ ಬೆಡ್ ಮೇಕರ್ ಇವೆಲ್ಲ ಎದ್ರಾಗ ಯಾವ ಬೆಳೆಗೆ ಯೂಸ್ ಆಗ್ತಾವ್ರಿ? ಮೇನ್ ಆಗಿ ನೇಗ್ಲು ಎದಕ್ಕೆ ಯೂಸ್ ಆಗುತ್ತೆ? ನೀವು ಏನಾದ್ರೂ ಈಗ ಹೊಲ ಬೀಜ ಹಾಕ್ಬೇಕಂತಂದ್ರೆ, ಸಾಲ್ ಬಿಟ್ಕೋಬೇಕಂತಂದ್ರೆ ಅದ್ರೊಳಗ ಮಡಿಕೆ ಅದ ಮಾಡ್ಕೊಳಕ್ಕೆ ಸರ್. ಇದು ಬೆಡ್ ಮೇಕರ್ ಅಂತ ಮೇನ್ ಅದ್ರದ್ದು ಏನ್ರಿ ಕೆಲಸ? ಮೆಕ್ಕೆಜೋಳಕ್ಕ ಸರ್, ಇದು ಮೆಕ್ಕೆಜೋಳಕ್ರಿ. ಅದು ಮಣ್ಣು ಎರ್ಸಕ ಮೆಕ್ಕೆಜೋಳಕ್ಕೆ ಮಣ್ಣು ಎರ್ಸಕ, ಇಲ್ಲ ನೀವು ಲೂಸ್ ಆಗಿ ಬೀಜ ಇಟ್ಕೋತಿರ್ತೀರಿ, ಬೀಜ ಇಡಕ. ಈಗ ಎತ್ತಿಲ್ಲೇ ಬೋದ್ ಬಿಟ್ಕಂತಾರಲ್ಲ, ಹಂಗತೆ ಬೋದ್ ಬಿಟ್ಕನಕ ಅಂತವೆಲ್ಲ ಮಾಡ್ಬೋದಾ ಈ ಮಷಿನ್ ಇಂದ? 100% ಸರ್ ಮಾಡ್ಬೋದಾ? ಓಕೆ. ಇದನ್ನ ಸ್ಟಾರ್ಟ್ ಮಾಡೋದು ಮತ್ತೆ ಅದಕ್ಕೆ ಆಯಿಲ್ ಪೆಟ್ರೋಲ್ ಹೆಂಗ ಏನಂತಂದ್ ಹೇಳ್ತೀರಾ ಸರ್? ಸರ್ 100% ಆಗಿ ಹೇಳ್ತೀವಿ ಸರ್. ಇದಕ್ಕ ಇಂಜನ್ ಬಂದು ನಿಮ್ಗೆ 2040W ಅನ್ನೋ ಆಯಿಲ್ ಬರುತ್ತೆ. ಇದು ಬೈಕಿಗೆಲ್ಲ ಯೂಸ್ ಮಾಡ್ತಾರಲ್ಲ ನಾರ್ಮಲ್ ಆಗಿ? ಅದೇ ಆಯಿಲ್. ಅದು ನಿಮ್ಗೆ ಕಂಪ್ನಿ ಮೇಕರ್ ಆಗಿರ್ಲಿ, ಸರ್ವ್ ಆಗಿರ್ಲಿ, ಗಲ್ಫ್ ಆಗಿರ್ಲಿ, ಇಲ್ಲ ನಮ್ದೇ ಬ್ರ್ಯಾಂಡ್ ಆದಂತ ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ಬ್ರ್ಯಾಂಡ್ ಸಿಗುತ್ತೆ ನಿಮ್ಗೆ. ಅದನ್ನ ಕೂಡ ಯೂಸ್ ಮಾಡಬಹುದು ನೀವು. ಓಕೆನಾ? ಮತ್ತೆ ನಿಮ್ಗೆ ಇದನ್ನ ಆಯಿಲ್ ಯಾವ ರೀತಿ ಹಾಕೋದಂತ ನಾ ಹೇಳ್ತೀನಿ. ಇಲ್ಲಿ ಐತಲ್ರಿ, ಇದು ಆಯಿಲ್ ಹಾಕೋದು. ಇದ್ರೊಳಗ ನಿಮ್ಗೆ ಗೇಜ್ ಚೆಕ್ ಮಾಡೋದು ಕೂಡ ಇರುತ್ತೆ. ಆಯಿಲ್ ಏನಾಗಿದೆ ಏನಿಲ್ಲ ಅಂತ ನೋಡಕ್ ಕೂಡ ಅದ್ರೊಳಗೆ ಗೇಜ್ ಇರುತ್ತೆ, ಗೇಜ್ ಚೆಕ್ ಮಾಡಬಹುದು. ನೆಕ್ಸ್ಟ್ ಇದು ಆಯಿಲ್ ಯಾವ ರೀತಿ ರಿಮೂವ್ ಮಾಡೋದಂದ್ರೆ, ಇಲ್ಲಿ ಇದೆಯಲ್ಲ ಇದನ್ನ ತೆಗೆದು ಆಯಿಲ್ ಇದು ಸ್ವಲ್ಪ ಮಿಷಿನ್ ಡೌನ್ ಮಾಡಿದ್ರೆ ಆಯಿಲ್ ಹೊರಗಡೆ ಬರುತ್ತೆ. ಒಳ್ಳೆ ಕ್ಲೋಸ್ ಮಾಡ್ಕೊಂಡು ಆಯಿಲ್ ಹಾಕೋದ್ರಿ ಸರ್. ರೈಟ್. ಎಷ್ಟು ಲೀಟರ್ ಇಡ್ಸುತ್ತೆ ಇದು? 800 ml ಮಾತ್ರ ಇಡ್ಸೋದು. ಎಲ್ಲವೂ ಇಂಜಿನ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲಲ್ಲ? ನೀವು ಯಾವ್ದು ಹೋಂಡಾ ತಗೊಂಡ್ರು ಅಷ್ಟೇ, ಸ್ಟಿಲ್ ತಗೊಂಡ್ರು ಸೇಮ್? ಓಕೆ ಸರ್. ಮತ್ತೆ ಇದು ಮತ್ತೆ ಹಿಂಗ ಆನ್ ಮಾಡೋದು ಹೆಂಗ್ ಸರ್? ರಿಕಾಯಿಲ್ ಸಿಸ್ಟಮ್ ಇದೆಲ್ಲ ನಿಮ್ಗೆ ಆನ್ ಮಾಡೋದು ರಿಕಾಯಿಲ್ ಸಿಸ್ಟಮ್ ಇರ್ತೈತ್ರಿ. ನಿಮ್ಗೆ ಇದು ಇಲ್ಲಿ ರೇಸ್ ಇರುತ್ತೆ, ಎಕ್ಸಲೇಟರ್. ನಿಮ್ಗೆ ಇದು ಚೌಕ, ಇದು ಪೆಟ್ರೋಲ್ ಕೆಳಗಿರೋದು ಪೆಟ್ರೋಲ್. ಇದು ಚೌಕ ಹಾಕಿ ಇಲ್ಲಿ ಮುಂದೆ ಬಟನ್ ಆನ್ ಮಾಡ್ಕೊಂಡು ರಿಕಾಯಿಲ್ ಜಬ್ಬೇಕ್ರಿ ಸರ್. ಓಕೆ. ಸ್ಟಾರ್ಟ್ ಆದ್ಮೇಲೆ ಅದು ಮುಂದಕ್ಕೆ ಹಾಕ್ಬೇಕಾ? ಓಕೆ. ಮತ್ತೆ ಬಂದ್ ಮಾಡೋದು ಹೆಂಗ್ರಿ? ಬಂದ್ ಮಾಡಿದ್ರೆ ನಿಮ್ಗೆ ಬಟನ್ ಇರುತ್ತೆ.
ಬಂದ್ ಮಾಡ್ರಿ ಹಂಗಾದ್ರೆ. ಓಕೆ ರೈಟ್. ಇವಾಗ ವಿಡಿಯೋದಲ್ಲಿ ಬಂದ್ ಆಯ್ತ್ರಿ, ರೈತರಿಗೆ ಗೊತ್ತಾಯ್ತು. ಓಕೆನಾ, ಅಡ್ಜಸ್ಟ್ಮೆಂಟಿಂಗ್ ಸಹ ಐತ್ರಿ. ಓಕೆ, ಇವಾಗ ಒಂದ್ ಟ್ರಯಲ್ ನೋಡಮ್ರಿ. ಓಕೆ, ಸ್ಟಾರ್ಟ್ ಮಾಡ್ರಿ ಸರ್. ಹಂಗಾರ ನೋಡೋಣ. ಯಾವ ಕುಂಟೆ ಹಾಕಿರಿ ಇವಾಗ? ಸರ್ ನಾವು 10 ಇಂಚಿನ ಕುಂಟೆ ಹಾಕಿದ್ವಿ. 10 ಇಂಚಿಂದ. ಓಕೆ, ಇದೇನ್ ಮೆಕ್ಕೆಜೋಳದಾಗ ಹೊಡ್ಯದ್ರಿ? ಓಕೆ, ಅಡ್ಜಸ್ಟ್ಮೆಂಟಿಂಗ್ ಎಲ್ಲ ಇರ್ತೈತಿ ನೋಡ್ರಿ ರೈತ ಬಾಂಧವ್ರೆ. ಕಡ್ದು ಬಳದು ಮತ್ತೆ ಇವ್ರದೆಲ್ಲ ದಿಂಡಿನ ಸಿಸ್ಟಮ್ ಐತಿ, ಮುಂದ್ಗಡೆ ಅಲಗದ ಸಿಸ್ಟಮ್ ಐತಿ. 6 ಇಂಚಿನ ವೀಲ್ ಇರೋದ್ರಿಂದ ಎಲ್ಲಾ ಬೆಳೆಗೂ ಈ ಮಷಿನ್ ಹೋಗುತ್ತಾ. ಓಕೆ, ಇವಾಗ ಸರ್ ಟ್ರಯಲ್ ತೋರಿಸ್ತಾರ, ನೋಡೋಣ. ಒಂದ್ ರೌಂಡ್ ಹೋಗಿ ಬರೋಣ ಯಾವ ತರ ಆಗತ್ತ ಅಂತಂದು. ಓಕೆ ಸರ್, ಸ್ಟಾರ್ಟ್ ಮಾಡ್ರಿ. ನೋಡ್ರಿ, ಅಗ್ದಿ ಈಸಿ. ಇಂಜಿನ್ ಕೂಡ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ಒಂದೇ ಕಿಕ್ಕಲ್ಲಿ ಚಲೋ ಆಗ್ತಾವೆ. ಓಕೆನಾ? ನೋಡ್ರಿ, ಮುಂದ್ಗಡೆ ಬ್ಲೇಡ್ ಹರಿದಂಗೆಲ್ಲ ನಿಮಗೆ ನೀಟಾಗಿ ಹಿಂದ್ಗಡೆ ದಿಂಡು ತಿಕ್ಕತ್ತ. ಈ ಥರ ಆಗೋದ್ರಿಂದ ಕಸ 100% ಸತ್ತೋಕತ್ತೆ ನಿಮಗೆ. ಹೌದಾ? ನೋಡಿರಿ, ಕಡ್ದು ಬಳ್ದು ಅಡ್ಜಸ್ಟ್ಮೆಂಟಿಂಗ್ ಚೆನ್ನಾಗಿದೆ. ಎಲ್ಲ ಬೆಳೆಗೂ ಬರುತ್ತಂತೆ, ಎಲ್ಲ ಬೆಳೆಗೂ ನೀವು ಯೂಸ್ ಮಾಡ್ಬೋದು ಈ ಸಿಂಗಲ್ ವೀಲ್ ಪವರ್ ವೀಡರ್ನ. ಓಕೆನಾ? ಇಲ್ಲಿ ಬಿಡ್ರಿ. ನಿಮ್ಗೆ ಹೆಂಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಈ ಮಷಿನಿಂದ ಉಳುಮೆ ಮಾಡ್ಬೋದು. ಇದಕ್ಕೆ ಬೇರೆ ಬೇರೆ ಥರದ ಅಟ್ಯಾಚ್ಮೆಂಟ್ ಎಲ್ಲ ಬರ್ತಾವೆ ನಿಮಗೆ, ಹಾಕ್ಯಂಡು ಸಹ ನೀವು ಉಳುಮೆ ಮಾಡ್ಕೋಬೋದು. ನಿಮ್ಗೇನಾದರೂ ಈ ಥರ ಸಿಂಗಲ್ ವೀಲ್ ಪವರ್ ವೀಡರ್ ಬೇಕಿದ್ರೆ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಎಲ್ಲರೂ ಬಿತ್ತನೆ ಮಾಡ್ತಿರ್ತೀರ. ಮೆಕ್ಕೆಜೋಳಕ್ಕೆ, ರಾಗಿಗೆ, ಕಬ್ಬಿಗೆ ಪ್ರತಿಯೊಂದು ಬೆಳೆಯಲ್ಲೂ ಈ ಮಷಿನಿಂದ ನೀವು ಉಳುಮೆ ಮಾಡ್ಬೋದು, ಯಾವುದೇ ತೊಂದರೆ ಇಲ್ದಂಗೆ. ಓಕೆನಾ? ನಿಮಗೇನಾದರೂ ಈ ಥರ ಪವರ್ ವೀಡರ್ ಬೇಕಿದ್ದಲ್ಲಿ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀವಿ. ನೋಡಿರಿ ಯಾವ ಥರ ಹಾಕ್ತಾ ಇದ್ದೀನಿ. ಆ ಪುಲ್ಲಿದ